ಮೋಳಿ ತಿನ್ಕಂತಲಿ ಹೇಳಿ ಜೋರ್ ಆಸೆ ಆದೀತು. ಅದೇ ದಿನ ಮನೆಗೆ ಮೋಳಿ ಮಾರಕ್ ಬಂದಿರ್. ಒಂದ್ ಸೇರ್ ಮೋಳಿ ತಕಂಬ ಅಂತಲಿ ಹೇಳ್ರೆ ಅಮ್ಮ ಬ್ಯಾಡ 2 ಸೇರ್ ಮೋಳಿ ತಕಂಬ, 1 ಸೇರ್ ಮೋಳಿ ಎಂತಕ್ಕೂ ಸಾಕಾತಿಲ್ಲ ಅಂದಾಳ. ಕಡಿಕೆ ಮೋಳಿ ಒಡದ್ರ ಮೇಲೆ ಗೊತ್ತಾಯ್ತು ಅಮ್ಮ ಹೇಳದ್ದೇ ಸಮ ಅಂದೇಳಿ. ತಂಗಿಗೆ ಅಡ್ಗಿ ಮಾಡೋದಂತಲಿ ಹೇಳ್ರೆ ಭಾರಿ ಖುಷಿ. ಎಂತ ಬೇಕ ಅದು ಮಾಡಿ ಕೊಡ್ತಾಳ. ನಮ್ಗೆ ತಿಂಬುಕ್ ಭಾರಿ ಲಾಯ್ಕಾತ್. ತಂಗಿ ಮೋಳಿ ಸುಕ್ಕ ಮಾಡೋಕ್ ರೆಡಿ ಮಾಡ್ತಿದ್ದಾಳ. ಹಾಗೆ ನಾನೊಂದು ವಿಡಿಯೋ ಮಾಡ್ದೆ. ಸುಕ್ಕ ಮಾಡೋಕೆ ಪೌಡರ್ ಮನೆಗೆ ರೆಡಿ ಮಾಡ್ಕೊಂಡ್ರೆ ಒಳ್ಳೇದು. ಸ್ವಲ್ಪ ಗಾಯಿ ಕಡೆ ಸಾಸ್ಮಿ, ಬೆಳ್ಳುಳ್ಳಿ, ಕಾಳ್ಮೆಣ್ ಸ್ವಲ್ಪ, ಕೊತ್ತಂಬರಿ, ಜೀರಿಗೆ, ಬೇವಿನ ಸೊಪ್ಪು, ಚಕ್ಕಿ, ಸೋಂಪು, ಗಸಗಸಿ, ಮೆಥಿ ಸ್ವಲ್ಪ, ಒಂಚೂರು ಹುಳಿ ಎಲ್ಲ ಒಟ್ಟು ಹಾಯ್ಕೊಂಡು ಹೊರ್ಕೊಂಡು ಮಿಕ್ಸಿಗೆ ಹಾಕಿ ಸುಕ್ಕ ಪೌಡರ್ ರೆಡಿ ಮಾಡ್ಕಣಕ. ಹಾಗೆ ಹೆರ್ದು ಇಟ್ಕೊಂಡದ್ದು ಕಾಯಿಗೆ ಸ್ವಲ್ಪ ಅರಿಶಿಣ ಹಾಕಿ ಸಪ್ರೇಟ್ ಹೊರ್ಕೊಂಡು ಇದನ್ನು ಸಪ್ರೇಟ್ ಮಿಕ್ಸಿ ಮಾಡ್ಕ. ಮುಂಚೆಲ್ಲ ಮಣ್ಣಿನೊಳಗೆಗೆ ಸಾರು ಮಾಡೋದು, ಇದ್ರಾಗೆ ಸಾರು ಮಾಡ್ರೆ ಭಾರಿ ಟೇಸ್ಟ್. ಈಗ ಹೆಚ್ಚಿನ ಮನೆಗೆ ಇದು ಯೂಸ್ ಮಾಡೋದೇ ಇಲ್ಲ. ಕೆಲವ್ರ ಮನೆಗೆ ಮಾತ್ರ ಮಣ್ಣಿನೊಳಗೆಗೆ ಇನ್ನೂ ಸಾರು ಮಾಡ್ತಾರೆ. ನಮ್ಮ ಮನೆಗೆ ಮೊನ್ನೆ ಅಷ್ಟೇ ಒಂದು ಹೊಸ ಅಳ್ಗಿ ತಕೊಂಡ್ ಬಂದಿರ. ಇದ್ರಾಗೆ ಮೋಳಿ ಸುಕ್ಕ ಮಾಡುವ ಅಂತೇಳಿ ಹೇಳಿ ಒಲಿ ಮೇಲೆ ಇಡ್ತ. ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಹಾಪಕ್ಕೂ ಬೆಳ್ಳುಳ್ಳಿ ಮತ್ತೆ ಬೇವಿನ ಸೊಪ್ಪು ಹಾಕ್ತ. ಅದಾದ್ಮೇಲೆ ನೀರುಳ್ಳಿ ಹಾಕಿ ಸಮ ಫ್ರೈ ಮಾಡ್ಕಂತ ಕಡಿಕೆ ಮೋಳಿ ಹಾಕಿ ಸ್ವಲ್ಪ ಹೊತ್ತು ಬೇಯೋಕಿಡ್ತ. ಅದು ಬೆಂದ ಬಪ್ಕು ಮನೆಗೆ ರೆಡಿ ಮಾಡಿ ಇಟ್ಟಿದ್ದು ಸುಕ್ಕ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಅದಾರಿ ಸ್ವಲ್ಪ ಹೊತ್ತು ಆದ್ಮೇಲೆ ಕಾಯಿ ಹಾಕ್ತು. ಗಂಜಿ ಮತ್ತೆ ಮೋಳಿ ಸುಕ್ಕ ಬೆಸ್ಟ್ ಕಾಂಬಿನೇಷನ್. ಹಾಗೆ ಕೊಚ್ಚಕ್ಕಿ ಅನ್ನ, ಬಂಗಡಿ ಮೀನು ಸಾರು, ಮೋಳಿ ಸುಕ್ಕ ಇದ್ರಿತ್ತಲ್ಲ ಗಡ್ಜು ಊಟ. ಯಾವ ಹೋಟ್ಲಿಗೆ ಹಾಪುದು ಬೇಡ. ಜೋರ್ ಹೊಸವಾತಿ ಈತು ಮುಂಚೆನೆ ಮೋಳಿ ಸುಕ್ಕ ಆದ್ಯ ತಡ ಹೈಕಂಡು ಸಮ ಬ್ಯಾಟಿಂಗ್ ಮಾಡ್ತಾರೆ. ನಿಮಗೂ ಮೋಳಿ ಸುಕ್ಕ ತಿನ್ಕಂದಲ್ಲಿ ಆಸೆ ಯಾರು ಒಂದು ಟ್ರೈ ಮಾಡಿ ಕಾಣಿ.